ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ನಾವು ಕುತ್ತಿಗೆ ನೋವಿನ ಬಗ್ಗೆ ಮಾತಾಡ್ತಾ ಇದ್ವಿ. ಇತ್ತೀಚಿನ ದಿನದಲ್ಲಿ ಕುತ್ತಿಗೆ ನೋವು ಹಾಗೆ ಬೆನ್ನಿನ ನೋವು ಸತತವಾಗಿ ಜನರನ್ನ ಕಾಡ್ತಾ ಇರುತ್ತೆ. ಆದರೆ ಅದಕ್ಕೆ ಸೂಕ್ತ ಚಿಕಿತ್ಸೆ ತಗೊಳ್ಳದೇ ಇದ್ರೆ ಮುಂದೆ ಅದೊಂದು ದೊಡ್ಡ ಸಮಸ್ಯೆಯಾಗಿ ಮುಂದುವರಿಬಹುದು. ಡಾಕ್ಟರ್, ನೀವೇನು ಹೇಳ್ತೀರಾ? ಇನ್ ಕೇಸ್ ಬ್ಯಾಕ್ ಟು ಬ್ಯಾಕ್ ಆ ಥರ ಪೇನ್ ಕಾಣಿಸ್ಕೊಳ್ತಾ ಇದ್ರೆ, ಒಂದು ವೇಳೆ ನಾವು ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ರೆ ಅದು ಮುಂದೆ ಏನಾಗಬಹುದು, ಯಾವ ರೀತಿ ತೊಂದರೆ ಆಗಬಹುದು? ನಾರ್ಮಲಿ ಈ ನೋವನ್ನು ನಾವು ನಿಗ್ಲೆಕ್ಟ್ ಮಾಡಬಾರ್ದು. ಆದಷ್ಟು ಬೇಗ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊಡು. ಇಲ್ಲಾಂದರೆ ಕ್ರಾನಿಕ್ ಪೇಯ್ನ್ ಆಯಿತು ಅಂತ ಹೇಳಿದರೆ ಆಮೇಲೆ ಅದನ್ನು ಪರಿಹರಿಸೋದು ಸ್ವಲ್ಪ ಕಷ್ಟ ಆಗ್ತದೆ. ಕೆಲವೊಮ್ಮೆ ಶಸ್ತ್ರಚಿಕಿತ್ಸೆ ಕೂಡ ಮಾಡಬೇಕಾದ ಪ್ರಸಂಗ ಬರ್ಬೋದು. ಸೊ ಇದನ್ನು ನಾವು ಸ್ಟಾರ್ಟಿಂಗಲ್ಲೇ ನಾವು ಅದ್ರ ಬಗ್ಗೆ ಕೇರ್ ತಗೊಂಡ್ರೆ ಈ ಮುಂದಾಗುವಂಥ ಶಸ್ತ್ರಚಿಕಿತ್ಸೆಯನ್ನು ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ಇತ್ತೀಚಿನ ದಿನದಲ್ಲಿ ಇವಾಗ ಏನಾದರೂ ಒಂದು ಪೇಯ್ನ್ ಬಂತು ಅಂದರೆ ಅಥವಾ ಪೇಯ್ನ್ ಕಿಲ್ಲರ್ ಮಾತ್ರೆಗಳನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಜನ. ಯಾರು ಡಾಕ್ಟರ್ ಶಾಪ್ಗೆ ಹೋಗ್ತಾರೆ ಅಂತ ನಾರ್ಮಲಿ ಮೆಡಿಕಲ್ಸಲ್ಲಿ ಸಿಗುವಂತಹ ಟ್ಯಾಬ್ಲೆಟ್ನ ತೊಗೊಂಡು ಆರಾಮಿದ್ಬಿಡ್ತಾರೆ. ಅಂದರೆ ಅದೊಂಥರ ಜೀವನಕ್ಕೆ ಅಳವಡಿಸ್ಕೊಂಡ್ಬಿಡ್ತಾರೆ. ಎವ್ರಿ ಡೇ ಪೇಯ್ನ್ ಬಂತ ಒಂದು ಪೇಯ್ನ್ ಕಿಲ್ಲರ್ ಅಂತ. ಅದು ಎಷ್ಟರ ಮಟ್ಟಿಗೆ ಒಳ್ಳೆಯದು? ಇದಕ್ಕೆ ಸಂಬಂಧಪಟ್ಟ ಹಾಗೆ ಎವ್ರಿ ಡೇ ಪೇಯ್ನ್ ಕಿಲ್ಲರ್ಸ್ ತಿನ್ನೋದು ಎಷ್ಟರ ಮಟ್ಟಿಗೆ ಒಳ್ಳೆಯದು ಅಂತೀರಾ? ಈಗ ನಾವು ನೋವಿನಲ್ಲಿ ಒಂದು ಅಕ್ಯೂಟ್ ಪೇಯ್ನ್ ಅಥವಾ ಕ್ರಾನಿಕ್ ಪೇಯ್ನ್ ಅಂತ ಹೇಳ್ಬೋದು. ಅಕ್ಯೂಟ್ ಪೇಯ್ನ್ ಅಂತ ಹೇಳಿದ್ರೆ ಸಡನ್ ಆಗಿ ನೋವು ಕಾಣಿಸ್ಕೊಂಡಂಥದ್ದು. ಅಂತಹ ಸಂದರ್ಭದಲ್ಲಿ 1, 2, 3 ದಿವಸಕ್ಕೆ ಮಾತ್ರೆ ತಗೊಂಡ್ರೆ ಅಷ್ಟೊಂದು ದೊಡ್ಡ ಪ್ರಾಬ್ಲಮ್ ಆಗಲ್ಲ. ಅದು ಕೂಡ ಪ್ರಿಸ್ಕ್ರಿಪ್ಷನ್ ಮೇಲೆ ಡಾಕ್ಟರ್ಗಳಿಗೆ ತೋರಿಸ್ಕೊಂಡು 1, 2, 3 ದಿವಸ ಅಥವಾ ಮ್ಯಾಕ್ಸಿಮಮ್ 1 ವಾರದವರೆಗೆ ನಾವು ನೋವಿನ ಮಾತ್ರೆಗಳನ್ನು ತಗೊಳ್ಬೋದು. ಆದರೆ ಈ ಕ್ರಾನಿಕ್ ಪೇಯ್ನ್ ಏನಿದೆ, ತಿಂಗಳುಗಟ್ಟಲೆ ಇರುವಂಥ ನೋವು, 3 ತಿಂಗಳು, 6 ತಿಂಗಳು, 1 ವರ್ಷ, ಇವುಗಳಿಗೆ ನೋವಿನ ಮಾತ್ರೆ ಖಂಡಿತ ಪರಿಹಾರ ಅಲ್ಲ. ನೋವಿನ ಮಾತ್ರೆ ತಗೊಂಡ್ರೆ ಯಾವುದೇ ನೋವು ಇರಲಿ, ಕ್ಯಾನ್ಸರ್ ಪೇಯ್ನ್ ಇದ್ರೂ ಕೂಡ ನೋವಿನ ಮಾತ್ರೆ ತಗೊಂಡಾಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗೇ ಆಗ್ತದೆ. ಹಾಗಂತೇಳಿ ಕಾಯಿಲೆಯಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಒಳಗಿದೊಳಗೆ ಕಾಯಿಲೆ ಜಾಸ್ತಿ ಆಗ್ತಾನೆ ಇರ್ತದೆ. ಅದು ನೋವು ಪರಿಹಾರ ಆಗ್ತದೆ. ಸೊ ಗುಣ ಆಯಿತು ಅಂತ ಅರ್ಥ ಅಲ್ಲ. ಸೊ ಹಾಗಾಗಿ ನಾನು ನೋವಿನ ಮಾತ್ರೆಗಳನ್ನು ತಗೊಳ್ಳೇಬಾರ್ದು. ಅಂಥ ಸಂದರ್ಭದಲ್ಲಿ ನಾವು ಅದನ್ನು ಕಾಯಿಲೆಯನ್ನು ವಾಸಿ ಮಾಡಲಿಕ್ಕೆ ಏನು ಬೇಕು, ಮೂಳೆ ಸಾಂದ್ರತೆ ಕಡಿಮೆ ಇದ್ದರೆ ಮೂಳೆ ಸಾಂದ್ರತೆ ಹೆಚ್ಚು ಮಾಡಲಿಕ್ಕೆ ಕ್ಯಾಲ್ಸಿಯಂ ತಗೊಳ್ಬೇಕೋ ಅಥವಾ ಬೇರೆ ವಿಟಮಿನ್ಸ್ಗಳನ್ನೇನಾದ್ರು ತಗೊಳ್ಬೇಕೋ ಅಥವಾ ಇನ್ನೇನಾದರೂ ಡಿಸ್ಕಿನ ಒಂದು ಸ್ಟ್ರೆಂತ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಯಾವುದಾದ್ರು ಮೆಡಿಸಿನ್ ತಗೊಳ್ಬೇಕೋ, ಆ ರೀತಿ ಮೆಡಿಸಿನ್ಗಳನ್ನು ತಗೊಳ್ಬೇಕೆ ಬಿಟ್ಟರೆ ನೋವಿನ ಮಾತ್ರೆಗಳನ್ನು, ಅದು ಕ್ರಾನಿಕ್ ಪೇಯ್ನಿಗೆ ನೋವಿನ ಮಾತ್ರೆಗಳನ್ನು ತಗೊಳ್ಬಾರ್ದು. ಅದು ತಗೊಳ್ತಾ ಇದ್ದರೆ ಅದರಿಂದ ಕಿಡ್ನಿ ಪ್ರಾಬ್ಲಮ್ ಆಗ್ತದೆ, ಲಿವರ್ ಪ್ರಾಬ್ಲಮ್ ಆಗ್ತದೆ, ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಗಳು ಶುರು ಆಗ್ತದೆ. ಸೊ ಹಾಗಾಗಿ ಈ ನೋವಿನ ಮಾತ್ರೆ ಕ್ರಾನಿಕ್ ಪೇಯ್ನ್ ಇದ್ದವರಿಗೆ, ತುಂಬ ಟೈಮ್ ನೋವಿರುವವರಿಗೆ ಸೂಕ್ತ ಅಲ್ಲ. ಓಕೆ, ಇನ್ನೊಂದೇನೆಂದರೆ ಮಸಲ್ ಕ್ಯಾಚ್ ಅಂತ ತುಂಬ ಜನ ಹೇಳ್ತಾರೆ. ಇನ್ನು ಕೆಲವರು ಏನು ಹೇಳ್ತಾರೆ ಅಂದರೆ, ನನಗೆ ಕುತ್ತಿಗೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳು ಎವ್ರಿ ಡೇ ಕಾಣಿಸ್ಕೊಳ್ಳುತ್ತೆ. ಒಂದ್ಸಲ ಪೇಯ್ನ್ ಆಗುತ್ತೆ, ಇನ್ನೊಂದ್ಸಲ ಕತ್ತು ಹಿಡ್ಕೊಳ್ಳುತ್ತೆ. ಯಾಕೆ ಈ ರೀತಿ ಆಗುತ್ತೆ? ಇನ್ ಕೇಸ್ ಆ ರೀತಿ ಇದ್ದರೆ ನಮ್ಮ ಬೋನ್ ಪ್ರಾಬ್ಲಮ್ ಇದೆ, ನಮ್ಮ ಬೋನಲ್ಲಿ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಳ್ಳೋದಾದರೂ ಹೇಗೆ ಒಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್? ಈ ಸಾಧಾರಣವಾಗಿ ಅದು ಹೇಗೆ ಟೆಸ್ಟ್ ಮಾಡಬೇಕು ಒಂದು ಈ ಕುತ್ತಿಗೆ ಪ್ರಾಬ್ಲಮ್ ಇದೆ, ತಜ್ಞ ವೈದ್ಯರಲ್ಲಿ ತೋರಿಸ್ಕೊಳ್ಳುವಂಥದ್ದು. ತಜ್ಞ ವೈದ್ಯರು ನೋಡಿದಾಗಲೂ ಕೂಡ ಕೆಲವೊಂದು ವಿಚಾರಗಳನ್ನು ನಮ್ಗೆ ಬರೀ ನೋಡಿ ನಮಗೆ ಗ್ರಹಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬೇಕಾದಂಥ ಇನ್ವೆಸ್ಟಿಗೇಷನ್ ಬೇಕಾಗ್ತದೆ. ಇನ್ವೆಸ್ಟಿಗೇಷನ್ ಯಾವುದು? ಈ ಎಕ್ಸ್ರೇ ಮಾಡಬೇಕಾದಿತ್ತು. ಎಕ್ಸ್ರೇಯನ್ನು ಬೇರೆ ಬೇರೆ ಪೊಸಿಷನ್ನಲ್ಲಿ ಮಾಡಬೇಕಾದಿತ್ತು. ಈ ಎಕ್ಸ್ರೇ ಮಾಡೋದ್ರಲ್ಲಿ ಕೂಡ ಹೆಚ್ಚಿನವರು ಈ ಕುತ್ತಿಗೆ ನೋವು ಅಥವಾ ಸೊಂಟ ನೋವು ಇರುವವರಿಗೆ ಹೆಚ್ಚಿನವರು ಮಲಗಿಸಿ ಎಕ್ಸ್ರೇ ಮಾಡ್ತಾರೆ. ಆದರೆ ಈ ಮಲಗಿಸಿ ಎಕ್ಸ್ರೇ ಮಾಡುವಂಥದ್ದು ಸೂಕ್ತ ಅಲ್ಲ. ಯಾಕಂತೇಳಿದರೆ ಇಲ್ಲಿ ನಮ್ಮ ಸೊಂಟದಲ್ಲಿ ಅಥವಾ ಕುತ್ತಿಗೆಯಲ್ಲಿ ಏನು ಅಂತ ಹೇಳಿದರೆ, ಇದು ಬರೀ ಮೂಳೆ ಮಾತ್ರ ಅಲ್ಲ, ಮೂಳೆ ಮಧ್ಯದಲ್ಲಿ ಒಂದು ಡಿಸ್ಕ್ ಅನ್ನುವಂಥ ಒಂದು ಅಂಗಾಂಶ ಇರ್ತದೆ. ಸೊ ಈ ಮೂಳೆ ಮತ್ತು ಪ್ರತಿಯೊಂದು ಮೂಳೆ ಮಧ್ಯದಲ್ಲಿ ಒಂದು ಡಿಸ್ಕ್ ಅನ್ನುವಂಥ ಅಂಗಾಂಶ ಇರ್ತದೆ. ಈ ಡಿಸ್ಕ್ ಅನ್ನುವಂಥದ್ದೇನು ಮೆತ್ತಗೆ ಇರುವಂಥ ಒಂದು ಅಂಗಾಂಶ. ಅದಕ್ಕೆ ನಾರ್ಮಲ್ ಆಗಿ ಸ್ಟ್ರೆಂತ್ ಇರ್ತದೆ, ಈ ನಮ್ಮ ದೇಹದ ತೂಕವನ್ನು ಹೊತ್ಕೊಳ್ಳುವಂಥ ಶಕ್ತಿ ಇರ್ತದೆ. ಆದರೆ ಕೆಲವೊಮ್ಮೆ ಅದು ಶಕ್ತಿಯನ್ನು ಕಳ್ಕೊಂಡಾಗ ಏನಾಗ್ತದೆ, ಅದು ಬಳಕ್ತದೆ. ಅಂದರೆ ಮುಂದ್ಗಡೆ ಬಾಗ್ಬೋದು, ಹಿಂದ್ಗಡೆ ಬಾಗ್ಬೋದು ಅಥವಾ ಸೈಡಿಗೆ ಬಾಗ್ಬೋದು, ಈ ರೀತಿ ಅದು ಬಳಕ್ತದೆ. ಹೆಚ್ಚಾಗಿ ನಮಗೆ ನೋವು ಬರುವಂಥದ್ದು ಈ ಒಂದು ಸಮಸ್ಯೆಯಿಂದ. ಅದು ಆ ಥರ ಏನಾದ್ರು ಬಗ್ತಾ ಇದೆಯಾ, ಮುಂದ್ಗಡೆ ಜಾರ್ತಾ ಇದೆಯಾ ಅಥವಾ ಹಿಂದ್ಗಡೆ ಜಾರ್ತಾ ಇದೆಯಾ ಅಥವಾ ಸೈಡಿಗೆ ಜಾರ್ತಾ ಇದೆಯಾ ಅಂತ ನೋಡಬೇಕಿದ್ರೆ ನಾವು ನಿಂತ್ಕೊಂಡೇ ಎಕ್ಸ್ರೇ ಮಾಡಬೇಕಾಗ್ತದೆ. ಮಲಿಕೊಂಡು ಮಾಡಿದಾಗ ಅದು ಗೊತ್ತಾಗೋದಿಲ್ಲ. ಯಾಕಂದರೆ ಅದು ನ್ಯಾಚುರಲ್ ಪೊಸಿಷನಲ್ಲಿ ಅದು ನ್ಯಾಚುರಲ್ ಆಗಿ ನಿಂತ್ಕೊಂಡು ಬಿಡ್ತದೆ. ಅದೇ ನಿಂತ್ಕೊಂಡಾಗ ನಮ್ಮ ಬಾಡಿ ವೆಯ್ಟ್ ಅದರ ಮೇಲೆ ಬಿದ್ದಾಗ ಆ ಸ್ಟ್ರೆಸ್ಸಿಗೆ ಅದು ಹೇಗೆ ಬಿಹೇವ್ ಆಗ್ತದೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಇದೇ ರೀತಿ MRI ಸ್ಕ್ಯಾನಿಂಗ್ ಅಂತಿದೆ. ಈ ಒಳಗಡೆ ನಮಗೆ ಈ ಎಕ್ಸ್ರೇಯಲ್ಲಿ ಬರೀ ಮೂಳೆಯನ್ನು ಮಾತ್ರ ನಾವು ಕಾಣ್ಬೋದು, ಅಥವಾ ಡಿಸ್ಕ್ ಏನಾದರೂ ಜಾರಿದರೆ ಅದು ಕಾಣ್ಬೋದು. ಆದರೆ ಡಿಸ್ಕಿನ ಪ್ರಾಬ್ಲಮ್ ಏನಿದೆ, ಡಿಸ್ಕ್ ಎಷ್ಟು ಜಾರಿದೆ,
ಎಷ್ಟರ ಮಟ್ಟಿಗೆ ಒತ್ತಡ ಇದೆ, ನರ್ವ್ಸ್ ಮೇಲೆ ಪ್ರೆಷರ್ ಇದೆಯಾ, ಅದು ನಮಗೆ ಎಕ್ಸ್ರೇಯಲ್ಲಿ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು MRI ಸ್ಕ್ಯಾನಿಂಗ್ ಮಾಡ್ತೀವಿ. ಇಲ್ಲಿ ಕೂಡ ಮಲಗಿಕೊಂಡು ಮಾಡುವಂಥ ಸ್ಕ್ಯಾನಿಗಿಂತ ನಿಂತ್ಕೊಂಡು ಅಥವಾ ಕೂತ್ಕೊಂಡು, ಕುತ್ತಿಗೆಯ ಸಮಸ್ಯೆ ಆದರೆ ಕೂತ್ಕೊಂಡು MRI ಸ್ಕ್ಯಾನ್ ಮಾಡ್ಬೋದು, ಅಥವಾ ಸೊಂಟದ ಸಮಸ್ಯೆ ಆದರೆ ನಿಂತ್ಕೊಂಡು MRI ಸ್ಕ್ಯಾನನ್ನು ಮಾಡ್ಬೋದು. ಇದು ಮಾಡಿದಾಗ ನಮಗೆ ಎಕ್ಸಾಕ್ಟ್ಲಿ ಆ ವ್ಯಕ್ತಿಗೆ ನಿಂತ್ಕೊಂಡಾಗ ಯಾವ ಸಮಸ್ಯೆ ಆಗ್ತಾಯಿದೆ ಅಥವಾ ಕೂತ್ಕೊಂಡಾಗ ಅವನಿಗೆ ಏನು ಸಮಸ್ಯೆ ಆಗ್ತಾಯಿದೆ, ಡಿಸ್ಕ್ ಮೇಲೆ ಎಷ್ಟು ಒತ್ತಡ ಬೀಳ್ತಾ ಇದೆ ಅಥವಾ ನರ್ವ್ಸ್ ಮೇಲೆ ಯಾವುದಾದ್ರೂ ಪ್ರೆಷರ್ ಬೀಳ್ತಾ ಇದೆಯಾ, ಇದೆಲ್ಲದನ್ನು ನಾವು ಡಿಟೇಲಾಗಿ ನಾವು ತಿಳ್ಕೊಳ್ಬೋದು. ಸೊ ಹಾಗಾಗಿ ಆ ಒಂದು ವ್ಯಕ್ತಿಗೆ ಯಾವ ರೀತಿಯ ನೋವಿದೆ, ಕೂತ್ಕೊಂಡಾಗ ನೋವಿದೆಯಾ ಅಥವಾ ನಿಂತ್ಕೊಂಡಾಗ ನೋವಿದೆಯಾ, ಅದಕ್ಕೆ ಸರಿಯಾಗಿ ನಾವು ಸ್ಕ್ಯಾನಿಂಗ್ ಮಾಡೋದ್ರಿಂದ ನಮಗೆ ಒಂದು ಇದರ ಆ ಸಮಸ್ಯೆ ಏನಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ಆ ಸಮಸ್ಯೆ ಏನಿದೆ ಅಂತ ನಾವು ತಿಳ್ಕೊಂಡ್ರೆ ಅದಕ್ಕೆ ಸರಿಯಾಗಿ ನಾವು ಚಿಕಿತ್ಸೆ ಮಾಡಲಿಕ್ಕೆ ಅನುಕೂಲ. ಓಕೆ, ಇತ್ತೀಚಿನ ದಿನದಲ್ಲಿ ನಾವು ಫಿಸಿಯೋಥೆರಪಿ ಬಗ್ಗೆ ತುಂಬ ಕೇಳ್ತೀವಿ. ಮೇಯ್ನಾಗಿ ಈ ಬೋನ್ ಪ್ರಾಬ್ಲಮ್ ಅಥವಾ ಡಿಸ್ಕ್ ಪ್ರಾಬ್ಲಮ್ ಇದ್ದವರಿಗೆ ಫಿಸಿಯೋಥೆರಪೀಸ್ನ ಕೊಡ್ತಾರೆ. ಸೊ ಯಾವೆಲ್ಲ ರೀತಿಯ ಫಿಸಿಯೋಥೆರಪೀಸ್ನ ಇಂತಹ ಕತ್ತು ನೋವಾಗಿರಲಿ ಅಥವಾ ಬೆನ್ನು ನೋವಿಗೆ ಕೊಡೋದಾಗತ್ತೆ? ಎಷ್ಟು ದಿನ ತಗೋಬೇಕಾಗತ್ತೆ? ಸಾಧಾರಣವಾಗಿ ಇವುಗಳನ್ನು ಒಂದು ಕೋರ್ಸು, ಒಂದು 10 ದಿವಸ, 15 ದಿವಸ, 20 ದಿವಸ ಈ ರೀತಿ ಒಂದು ಕೋರ್ಸ್ ರೀತಿ ಟ್ರೀಟ್ಮೆಂಟ್ ಮಾಡ್ತೇವೆ. ಇದರಲ್ಲಿ ಟ್ರ್ಯಾಕ್ಷನ್, ಮೇಯ್ನ್ಲಿ ಈ ಕುತ್ತಿಗೆ ನೋವಿಗೆ ಟ್ರ್ಯಾಕ್ಷನ್ ಅಂತ ಕೊಡ್ತೇವೆ. ಅದರಲ್ಲಿ ಏನಂತ ಹೇಳಿದರೆ ಕುತ್ತಿಗೆಯನ್ನು ತಲೆಯ ಒಂದು ಬೆಲ್ಟ್ ಹಾಕ್ಕೊಂಡ್ಬಿಟ್ಟು ಈಗ ಎಳೆಯುವಂಥದ್ದು. ಸೊ ಆವಾಗ ನರ್ವ್ಸು, ಈ ಸಿಕ್ಕಾಕೊಂಡಂಥ ನರ್ವ್ಸ್ಗಳು ಸ್ವಲ್ಪ ಫ್ರೀ ಆಗ್ತವೆ. ಓಕೆ. ಸೊ ಈ ಟ್ರ್ಯಾಕ್ಷನ್ ತಗೊಂಡಾಗ ಫ್ರೀ ಆಗ್ತದೆ. ಇನ್ನು ಅಲ್ಟ್ರಾಸೌಂಡ್ ಮಸಾಜ್ ಅಂತೇಳಿ ಈ ಒಂದು ಅಲ್ಟ್ರಾಸೋನಿಕ್ ವೇವ್ಸನ್ನು ಈ ಮಸಾಜ್ ರೂಪದಲ್ಲಿ ಮಾಡೋದ್ರಿಂದ ಅದರಿಂದ ಕೂಡ ಪೇಯ್ನ್ ರಿಲೀಫ್ ಮಾಡ್ಬೋದು. ಇನ್ನು IFT ಅಂತ ಇನ್ನೊಂದು ಟ್ರೀಟ್ಮೆಂಟ್ ಇದೆ, ಆ ಒಂದು ಇಂಟರ್ಫೆರೆನ್ಷಿಯಲ್ ಥೆರಪಿ ಅಂತ, ಅದನ್ನು ಮಾಡ್ಬೋದು. ಹಾಗೆ ಈ ರೀತಿ ಬೇರೆ ಬೇರೆ ರೀತಿಯ ಫಿಸಿಯೋಥೆರಪಿ. ಆಮೇಲೆ ಮುಖ್ಯವಾಗಿ ಎಕ್ಸಸೈಸ್ ಮಾಡಿಸುವಂಥದ್ದು, ಯಾವ ರೀತಿ ಎಕ್ಸಸೈಸ್ ಮಾಡಿಸ್ಬೇಕು ಅಂತೇಳಿ ಫಿಸಿಯೋಥೆರಪಿಯಲ್ಲಿ ಹೇಳ್ಕೊಡ್ಲಾಗ್ತದೆ. ಈ ಎಕ್ಸಸೈಸನ್ನು ಕೂಡ ನಾವು ಎಲ್ಲರಿಗೂ ಒಂದೇ ರೀತಿ ಎಕ್ಸಸೈಸನ್ನು ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಸೊ ಯಾವ ವ್ಯಕ್ತಿಗೆ ಯಾವ ರೀತಿ ಎಕ್ಸಸೈಸ್ ಸೂಕ್ತ ಅನ್ನೋದನ್ನು ಅವನ ಎಕ್ಸ್ರೇ, ಅವನ MRI, ಆಮೇಲೆ ಅವನ ಕ್ಲಿನಿಕಲ್ ಎಕ್ಸಾಮಿನೇಷನಿಂದ ಡಿಸೈಡ್ ಮಾಡಲಾಗ್ತದೆ. ಸೊ ಈ ವ್ಯಕ್ತಿಗೆ ಇಂತಹ ಎಕ್ಸಸೈಸ್ ಸೂಕ್ತ. ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಮೂಳೆ ಮುಂದ್ಗಡೆ ಜಾರ್ತಾ ಇದೆ, ಆವಾಗ ನಾವು ಹಿಂದ್ಗಡೆ ಬಾಗುವಂಥ ಎಕ್ಸಸೈಸನ್ನು ಜಾಸ್ತಿ ಮಾಡಬೇಕಾಗ್ತದೆ. ಮಸಲ್ಸನ್ನು, ಹಿಂದ್ಗಡೆ ಇರುವಂಥ ಮಸಲ್ಸ್ಗಳನ್ನು ಜಾಸ್ತಿ ಗಟ್ಟಿ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಯಾವ ವ್ಯಕ್ತಿಗೆ ಯಾವ ರೀತಿ ಎಕ್ಸಸೈಸ್ ಸೂಕ್ತ ಅನ್ನೋದನ್ನು ಕೂಡ ನಾವು ಬಾಡಿ ಕಂಡೀಷನ್ ಹೇಗಿದೆ, ಅವ್ರ ಬಾಡಿ ಕಂಡೀಷನ್ ಅದರ ಮೇಲೆ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ಇಂತಹ ಯಾವುದೇ ಸಮಸ್ಯೆ ಇದ್ರೂ ನೀವು ಕರೆ ಮಾಡಿ ಸುಹಾಸಿನಿಯಲ್ಲಿ ನೇರವಾಗಿ ನಮ್ಮ ಡಾಕ್ಟರಿಂದ ಪರಿಹಾರ ತಿಳ್ಕೋಬಹುದು. ಈಗ ಒಂದು ಚಿಕ್ಕ ಬ್ರೇಕ್, ನಂತರ ಸುಹಾಸಿನಿ ಕಾರ್ಯಕ್ರಮ ಮುಂದುವರಿಯುತ್ತೆ.